ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ಈ ಥರ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದರೆ. ಇಲ್ಲಿ ಬಾಣಲಿಲಿ ಒಂದು ಎಣ್ಣೆ ಹಾಕಿ 2 ಸ್ಪೂನ್ ಅಷ್ಟು. ಇದು ಈ ಬಾಣಲಿ ಎಣ್ಣೆಲಿ ಹಾಕಿವಲ್ಲ, ಎಣ್ಣೆಲಿ ಸ್ವಲ್ಪ ಕರ್ಕೊಳ್ಳೋದು. ಇದು ಫ್ರೈ ಆಗಬೇಕು ನೋಡಿ. ಈಗ ಎಣ್ಣೆ ಕಾದೈತೆ. ಈ ಥರ ಹಾಕ್ಬಿಟ್ಟು ಎಣ್ಣೆಲಿ ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ರೆ ಅವಾಗ ತರಕಾರಿ ಬೇಗ ಬೇಯುತ್ತೆ, ಚೆನ್ನಾಗಿ ತಿನ್ನಬೇಕಾರೆ. ಇಲ್ಲಾಂದರೆ ಒಗ್ಗರಣೆ ಜೊತೆ ಹಾಕಿಬಿಟ್ರೆ ಟೇಸ್ಟಿ ಇರುತ್ತೆ, ತರಕಾರಿ ತಿನ್ನೋಕ್ಕಾಗಲ್ಲ. ಆದ್ದರಿಂದ ಈ ಥರ ಎಣ್ಣೆ ಫಸ್ಟು ಕರೆದ್ಬಿಡ್ತೀನಿ ನಾನು ಒಂದು 5 ನಿಮಿಷ. ಒಂದು 5 ನಿಮಿಷ ಮೆತ್ತಗೆ ಹಾಕಲಿ ಎಣ್ಣೆಲಿ. ಫಸ್ಟು ಫ್ರೈ ಆದಮೇಲೆ ಆವಾಗ ನೀವು ಜೊತೆ ಇದು ಮಾಡ್ತೀರಿ ಆಗುತ್ತೆ. ಇಲ್ಲಾಂದ್ರೆ ನಾವು ಬೆಂದಿರಲ್ಲ, ಹಸಿ ಇರುತ್ತೆ, ತರಕಾರಿ ತಿನ್ನೋಕ್ಕಾಗಲ್ಲ. ಕ್ಯಾಪ್ಸಿಕಮ್ ರೈಸ್ ಮಾಡ್ತಾರೆ, ಕ್ಯಾಪ್ಸಿಕಮ್ ಬೋಂಡ ಬಜ್ಜಿ ಎಲ್ಲ ಮಾಡ್ತಾರೆ. ಈ ಥರನೂ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಒಂದು 5 ನಿಮಿಷ ಫ್ರೈ ಆಗಲಿದೆ ಎಣ್ಣೆಯಲ್ಲಿ ನೋಡಿ. ನಾವೇನೇ ಸಂತೆ ಇತ್ತು, ಸಂತೆಗೆ ಹೋಯ್ದು ಅಲ್ಲಿ ತಂದಿದ್ದು 10 ರೂಪಾಯಿ 3 ಗುಡ್ಡೆ ಅಂತ ಇರುತ್ತೆ. 50 ರೂಪಾಯಿ 3 ಗುಡ್ಡೆ ಅಂತ ಇರುತ್ತೆ. ನಾವು ಯಾವ ತರಕಾರಿ ಬೇಕಾದ್ರೆ ತಗೋಬೋದು. ನಾನು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಹುಳ್ಳಿಕಾಯಿ ತಂದೆ, ಈರುಳ್ಳಿ ತಂದಿದ್ದು. ಆಮೇಲೆ ಹಸಿರು ಮೆಣಸಿಕಾಯಿ 40 ರೂಪಾಯಿ ಕೆಜಿ ಇತ್ತು. ಅರ್ಧ ಕೆಜಿ ಹಸಿರು ಮೆಣಸಿಕಾಯಿ ತಂದು ನಾವು. ಆಮೇಲೆ ಕಾಳುಗಳು, ಹೆಸರು ಕಾಳು ಅರ್ಧ ಕೆಜಿ ಹೆಸರು ಕಾಳು. ಆಮೇಲೆ ಅರ್ಧ ಕೆಜಿ ಹುಳ್ಳಿಕಾಳು ತಂದಿದ್ದೀನಿ ಅಂತ, ಸಾಂಬಾರ್ಗೆ ಆಗುತ್ತೆ ಅಂತ, ಚೆನ್ನಾಗಿರುತ್ತೆ ಅಂತ. ಇಷ್ಟು ನೆನೆ ನೋಡಿ. ಈಗ ಇವೆಲ್ಲ ಫ್ರೈ ಆಗಿದೆ. ಈಗ ತರಕಾರಿ ಈ ಥರ ಒಂದು 5 ನಿಮಿಷ ಆದಮೇಲೆ ಈಗ ಅನ್ನ ಚೆನ್ನಾಗಿ ಉದುದ್ರೆ ಇರಬೇಕು. ನೀವು ಬೆಳಗ್ಗೆ ರಾತ್ರಿ ಮಾಡಿ ಬಿತ್ತು ಅಂದರೂ ಈ ಥರ ಮಾಡ್ಕೊಬೋದು. ಇಲ್ಲ ಬೆಳಗ್ಗೆ ಮಾಡ್ತೀವಿ ಅಂದರೆ ಅನ್ನ ಉದುರಾಗಿ ಮಾಡ್ಕೊಂಡು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಉದುರಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ರೈಸು. ಮಕ್ಕಳು ಲಂಚ್ ಬಾಕ್ಸಿಗೆ, ಆಫೀಸ್ಗೆ ಹೋಗೋರಿಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಇದು. ಈ ಥರ ಆಗಿದೆ ಈಗ ಅದು. ಇದು ಮತ್ತೆ ಒಗ್ಗರಣೆ ಇನ್ನೊಂದು ಥರ ಹಾಕಬೇಕಾಗುತ್ತೆ. ನೋಡಿ, ಈಗ ಎಣ್ಣೆ ಕಾದಿದೆ ಸ್ವಲ್ಪ, ಅದರಲ್ಲಿ ಎಣ್ಣೆ ಐತೆ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕೋಣ. ನೀವು ರೈಸ್ ಎಷ್ಟು ಉದುರು ಮಾಡ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತಿದ್ದು. ಒಂದು ಅರ್ಧ ಸ್ಪೂನ್ ಸಾಕು ಜೀರಿಗೆ. ನೀವು ಎಷ್ಟು ಮೆಚ್ಕೋಬೇಕು ಅಂದರೆ ಅಷ್ಟು ಮೆಚ್ಕೊ ಹಾಕಿದ್ವಿ. ಒಂದು ವಾಟ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಕರಿಬೇವು ಫ್ರೈ ಆಗಿದೆ. ಈರುಳ್ಳಿ ಹಾಕೋಣ. 4 ಈರುಳ್ಳಿ ತಂದಿದ್ದೀನಿ ನಾನು. ಒಂದು 2 ನಿಮಿಷ ಇದು ಎಣ್ಣೆಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬಡ್ತೀನಿ. ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ. ಬಾಕ್ಸಿಗೆ ಮಾಡ್ಬಿಟ್ಟು ಮಕ್ಕಳಿಗೆ ಹಾಕ್ಕೊಟ್ಟು ತಿಂತಾರೆ ಚೆನ್ನಾಗಿ. ಕೆಲ್ಸಕ್ಕೆ ಹೋಗೋರಿಗೆ ಬಾಕ್ಸಿಗೆ ಹಾಕೊಂಡೋದ್ರು ಚೆನ್ನಾಗಿ ಬರ್ತದೆ, ಇರ್ತಿತ್ತು. ಯಾವ ರೀತಿ ಯಾವ ಅಕ್ಕಿನಾರು ನೀವು ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರ್ತಿದ್ದು. ಇದು ಅಂದರೆ ಉದುರಿರ್ಬೇಕು ಅನ್ನ ನೋಡಿ. ಟೊಮೊಟೊ ಏನು ಹಾಕಲ್ಲ, ನಾನು ಟೊಮೊಟೊ ಬೇಡ ಅಂತ ಹೇಳ್ತೀನಿ. ಈಗ ಬೇಕಂದ್ರೆ ಟೊಮೊಟೊ ಹಾಕ್ಕೊಳ್ಳಿ, ಈಗ ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತೊಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈ ಥರ ಒಗ್ಗರಣೆಗೆ ಹಾಕಿದ್ದೀನಿ ನೋಡಿ. ಹಸಿರು ಮೆಣಸಿನಕಾಯಿ ಇದ್ದರೆ ಮಕ್ಳಿಗೆ ಖಾರ ಹಾಕಿ ಅಂತ ಹಾಕಲ್ಲ. ನಿಮಗೆ ಬೇಕು ನೀವು ಹಾಕ್ಕೊಂಡು ಖಾರ ಇದು. ಈ ಥರ ತರಕಾರಿನ ಫ್ರೈ ಮಾಡಿದ್ದೀನಿ ನಾನು. ಕ್ಯಾಪ್ಸಿಕಮ್ಮು, ಹುಳ್ಳಿಕಾಯಿ ಮತ್ತು ಕ್ಯಾರೆಟು. ನೀವು ಯಾವ ತರಕಾರಿ ಬೇಕಾದ್ರೂ ಹಾಕಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತಿತ್ತು ಟೇಸ್ಟು. ಈಗ ಇದು ಈರುಳ್ಳಿಗೆ ಸ್ವಲ್ಪ ಸ್ವಲ್ಪ ಕಲರ್ ಬಂದಿಟ್ಟು ಇದು ತರಕಾರಿನ ಹಾಕೋಣ. ಯಾಕೆಂದರೆ ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕಲ್ಲ, ಅದರಿಂದ ಅದ್ರ ಜೊತೆನೇ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆಲಿ. ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿ ಟೇಸ್ಟ್ ರೈಸ್ ಇದು.
ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಣ, ಬೇಗ ಫ್ರೈ ಆಗಿಬಿಡ್ತವೆ. ಯಾವುದಕ್ಕೆ ಅದು ಮಾಡ್ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿಬಿಟ್ಟು ಬೇಗ ಫ್ರೈ ಆಗುತ್ತೆ, ಅಡುಗೆನೂ ಬೇಗ ಆಗುತ್ತೆ. ಟೊಮಾಟೊ ಬೇಕು ಅಂತಂದರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಅನ್ನ ಮಾಡಿದ್ದಾಗಿದ್ದು ರಾತ್ರಿ ದಿನದಿಂದ ಅನ್ನ ಮಾಡಿಬಿಟ್ಟು ಈ ಥರ ತಟ್ಟೆಗೆ ಹಾರಾಕ್ಬಿಟ್ಟೆ ಹೊಸದ್ರಾಗಿ ಚೆನ್ನಾಗಿ ಬರುತ್ತೆ ಈ ಥರ ರೈಸು. ನಿಮ್ಮನೆ ಯಾವ ಥರ ಇರ್ತೀರೋ ಅದೇ ಮಾಡ್ಕೋಬೋದು, ಅದು ಏನಿಲ್ಲ. ಈ ಥರ ಮಕ್ಕಳಿಗೆ ತರಕಾರಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು. ಈ ಸಾಂಬಾರು ಮಾಡೋಕ್ಕಿಂತ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತಿಂದೇ ಇದ್ದರೆ ಕೂಡ ಈ ಥರ ಮಾಡಿಬಿಟ್ಟು ಅಷ್ಟು ರೈಸ್ ಲಾಕ್ ಮಾಡಿಕೊಟ್ಟು ತಿಂತಾರೆ ಮಕ್ಕಳು ಇಷ್ಟಪಟ್ಟು. ದಯವಿಟ್ಟು ಹೊಸದಾಗಿ ಯಾರನ್ನು ನೋಡೋದು ನಮ್ಮ ಚಾನಲ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಇದು ಫ್ರೈ ಆಗಿದೆ. ಒಂದು 2 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ, ಆಗಲೇ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದು, ಇನ್ನೊಂದು ಸ್ಪೂನ್ ಉಪ್ಪು ಹಾಕೋಣ. ಈಗ ಒಂದು ಮಿಕ್ಸ್ ಕೊಡೋಣ. ಇದಕ್ಕೇನು ಜಾಸ್ತಿ ಮಸಾಲೆ ಐಟಮ್ ಹಾಕೋದು ಬೇಡ. ಮಸಾಲೆ ಐಟಮ್ಸ್ ತಿಂದರೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಇಷ್ಟೇ ಖಾರದ ಪುಡಿ, ಉಪ್ಪು, ಅರಿಶಿನ ಅಷ್ಟೇ ಬೇಕಾಗಿದೆ. ರೆಡಿ. ಇದು ನ್ಯಾಚುರಲ್ ಮನೆಗೆ ಮಾಡೋ ಅಂಥದ್ದು. ಕೆಲವರು ಹೈಬ್ರಿಡ್ ಅಂತಾರೆ. ಹೋಟ್ಲೆಲ್ಲ ಗರಂ ಮಸಾಲ, ಚಿಕನ್ ಮಸಾಲ ಅದು ಇದು ಹಾಕಿ ಮಾಡಿಕೊಡ್ತಾರೆ. ಈ ಥರ ನಾವೇ ಮನೆಗೆ ಮಾಡ್ಕೊಂಡು ತಿನ್ನೋದು ಎಷ್ಟು ಸಖತ್ ಟೇಸ್ಟ್ ಬರ್ತಿರೋ. ನೋಡಿ ಈಗ ಇದು ರೆಡಿಯಾಗಿದೆ. ಈಗ ರೈಸ್ ಹಾಕೋಣ. ರೈಸ್ ಹಾಕಿದ್ದು ಕೈ ಆಡಿಬಿಟ್ರೆ ಆಯಿತು. 10 ನಿಮಿಷದಲ್ಲಿ ಆಗೋಂಥ ಬೆಳಗ್ಗೆ ಬೇಗ 10 ನಿಮಿಷದಲ್ಲಿ ಆಗೋಂಥ ಕ್ಯಾಪ್ಸಿಕಮ್ ರೈಸು ರೆಡಿ ಆಗುತ್ತೆ. ಇದೀಗ ಒಂದು ಮಿಕ್ಸ್ ಕೊಟ್ಟು ಎಲ್ಲ ಕೈ ಆಡೋಣ. ನೋಡಿ ಈಗ ರೈಸಿಗೆ ಕೈ ಆಡಿ ಇಕ್ಕಿದ್ದೀನಿ. ನೋಡಿ ಈ ಥರ ಆಗಿದ್ದು ಈ ಥರ ಬಂದಿದೆ. ಇಷ್ಟೇ ಇವತ್ತಿನ ವಿಡಿಯೋ. ಲಾಸ್ಟಿಗೆ ಬೇಕು ಅಂದರೆ ನೀವು ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.